ಹಲೋ ಫ್ರೆಂಡ್ಸ್, ನೀವು ಕೂಡ ಕ್ರಾಫ್ಟ್ ಲವರ್ ಆಗಿದ್ದರೆ, ಹಾಗೆಯೇ DIY ಪ್ರಾಜೆಕ್ಟ್ ಮಾಡೋವಂಥ ಇಂಟ್ರೆಸ್ಟ್ ಇದ್ದರೆ, ಹಾಗೆಯೇ ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡೋವಂಥ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥ ಬೇಕಾದಷ್ಟು ವೀಡಿಯೋಸ್ ನನ್ನ ಚಾನಲಲ್ಲಿದೆ, ನೀವು ಕೂಡ ಟ್ರೈ ಮಾಡ್ಬೋದು. ಇವತ್ತು ನಾನು ದೀಪಾವಳಿ ಬರ್ತಾ ಇರೋದ್ರಿಂದ ನಾನು ಕೆಲವೊಂದು ದಿಯಾ ಸ್ಟ್ಯಾಂಡ್ಗಳನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಾಲ್ ಪುಟ್ಟಿ ಪೌಡರ್ಗೆ ನೀರು ಹಾಗೆಯೇ ಅಕ್ರಿಲಿಕ್ ಕಲರ್ಸ್ನ ಆ್ಯಡ್ ಮಾಡಿಕೊಂಡು ಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದಂಥ ಮೋಲ್ಡ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಇದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಮುಚ್ಚಳ ಹಾಗೆಯೇ ಒಂದು ಕಪ್ ಕೇಕ್ನ ಬಾಕ್ಸ್ಗೆ ಈ ರೀತಿಯಾಗಿ ಮೋಲ್ಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಫುಲ್ ಡ್ರೈ ಆದಮೇಲೆ ನೋಡ್ತಾ ಇರ್ಬೋದು ನೀವು, ಈಗ ಬೇಸ್ ರೆಡಿಯಾಗಿದೆ. ಇದಕ್ಕೆ ಡೆಕೋ ಪೇಜ್ ಆಗಲಿ, ಮಿರರ್ ವರ್ಕ್ ಆಗಲಿ ಅಥವಾ ಕುಂದನ್ಸ್ನ ಅಂಟಿಸ್ಕೊಂಡು ನೀವು ಇದಕ್ಕೆ ಡೆಕೋರೇಷನ್ ಮಾಡ್ಕೋಬೋದು. ಇದೇ ರೀತಿಯಾಗಿ ದಿಯಾ ಸ್ಟ್ಯಾಂಡ್ಗಳನ್ನ ರೆಡಿ ಮಾಡಿಕೊಂಡು ನಿಮ್ಮ ದೀಪಾವಳಿನ ತುಂಬಾ ಸುಂದರವಾಗಿ ಮಾಡ್ಕೊಳ್ಬೋದು. ನಿಮ್ಮ ಕೈಯಿಂದನೇ ಎಲ್ಲ ಡೆಕೋರೇಟ್ ಮಾಡ್ಕೊಳ್ಬೋದು. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಥವಾ ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.